ಅಚ್ಚರಿ ಅಂದರೆ ಇದೇ ಜೈಲಲ್ಲಿ ದರ್ಶನ್ ಶೂಟಿಂಗ್ ಕೂಡ ಮಾಡಿದ್ರು. ಬಳ್ಳಾರಿ ಜೈಲು ಕೂಡ ದರ್ಶನ್ಗೆ ಭಾಳ ಚಿರಪರಿಚಿತ. ಕೈದಿಯಾಗಿ ನಡೆಸಿದ್ದ ಜೈಲಿಗೆ ಅಸಲಿ ಕೈದಿಯಾಗಿ ಇದೀಗ ಶಿಫ್ಟ್ ಆಗ್ತಾ ಇದ್ದಾರೆ. ಬಳ್ಳಾರಿ ಜೈಲಲ್ಲೇ ದರ್ಶನ್ ನಟನೆಯ ಚೌಕ ಸಿನಿಮಾದ ಶೂಟಿಂಗ್ ಕೂಡ ಆಗಿತ್ತು. ಬಳ್ಳಾರಿ ಸೆಂಟ್ರಲ್ ಜೈಲಲ್ಲೇ ಕೈದಿಯಾಗಿ ದರ್ಶನ್ ನಟನೆ ಮಾಡಿದ್ರು. ಬಳ್ಳಾರಿ ಜೈಲಿನ ವಿಶೇಷತೆ ಈಗ ನಿಮ್ಮ ಮುಂದಿಡ್ತಾ ಹೋಗ್ತೀನಿ. ಅಂಡಮಾನ್ ಬಿಟ್ಟರೆ ಕಠಿಣ ಜೈಲು ಅಂತ ಇದ್ದಿದ್ದೇ ಬಳ್ಳಾರಿ ಜೈಲು. ಅಂಡಮಾನ್ ನಂತರ ಅತ್ಯಂತ ಕಠಿಣ ಜೈಲು ಅಂತಂದರೆ ಬಳ್ಳಾರಿ ಜೈಲು. ಬಳ್ಳಾರಿ ಕಾರಾಗೃಹ 1884ರಲ್ಲಿ ಬ್ರಿಟಿಷರಿಂದ ನಿರ್ಮಾಣವಾಗಿದೆ. ಅಟಲ್ ಬಿಹಾರಿ ವಾಜಪೇಯಿ, ಅಡ್ವಾಣಿ ಅವರು ಕೂಡ ಬಳ್ಳಾರಿ ಜೈಲಲ್ಲಿದ್ದರು ಕೆಲವು ದಿನಗಳ ಕಾಲ. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಇವರಿಬ್ಬರನ್ನು ಬಂಧಿಸಲಾಗಿತ್ತು. ಬಳ್ಳಾರಿ ಜೈಲಲ್ಲಿ ಇವರಿಬ್ಬರು ಕೂಡ ಇದ್ದರು. ಅಡ್ವಾಣಿಯವರು ಬೆಂಗಳೂರು ಜೈಲಲ್ಲಿ ಕೂಡ ಇದ್ದರು. ಸದ್ಯ 9 ಬ್ಯಾರಕ್ಗಳಿರೋ ಜೈಲಲ್ಲಿ ಒಟ್ಟು 385 ಖೈದಿಗಳಿದ್ದಾರೆ. 100ಕ್ಕೂ ಹೆಚ್ಚು ಜನ ಕೊಲೆ ಆರೋಪಿಗಳಿದ್ದಾರೆ. ಭೀಮಾ ತೀರದ ಹಂತಕರ ಪೈಕಿ ಕೆಲವರು ಇದೇ ಬಳ್ಳಾರಿ ಜೈಲಲ್ಲಿದ್ದಾರೆ. ಆ ಜೈಲಿಗೆ ಶಿಫ್ಟ್ ಆಗ್ತಾರೆ ದರ್ಶನ್. ಇನ್ನು ಅಲ್ಲಿಂದ ಕೋರ್ಟ್ ಕಲಾಪಕ್ಕೆ ವಿಡಿಯೋ ಕಾನ್ಫರೆನ್ಸ್ ವ್ಯವಸ್ಥೆ ಇದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ, ಯಾಕಂದರೆ ನಾಳೆಗೆ ನ್ಯಾಯಾಂಗ ಬಂಧನ ಅವಧಿ ಮುಕ್ತಾಯವಾಗ್ತಾ ಇದೆ. ಮತ್ತೆ ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾಗತ್ತೆ. ಇವತ್ತು ರಾತ್ರಿನೇ ಮಾಡ್ತಾರಾ ಅಥವಾ ನಾಳೆ ಕೋರ್ಟ್ಗೆ ಹಾಜರುಪಡಿಸಿದ ನಂತರ ಮಾಡ್ತಾರಾ ಶಿಫ್ಟ್ ಕಾದು ನೋಡಬೇಕಾಗಿದೆ. ಇನ್ನು ಬಳ್ಳಾರಿ ಜೈಲಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ವ್ಯವಸ್ಥೆ ಇರುವಂಥ ಸೆಲ್ಗಳಿದೆ. ನಟೋರಿಯಸ್ ಬಚ್ಚಾ ಖಾನ್ ಇದೇ ಜೈಲಿನಲ್ಲಿದ್ದ. ಸದ್ಯ ಪೆರೋಲ್ ಮೇಲೆ ಹೊರಗಡೆ ಬಂದಿದ್ದಾನೆ ಬಚ್ಚಾ ಖಾನ್. ಯಾವಾಗ ದರ್ಶನ್ ಫೋಟೋ ರಿಲೀಸ್ ಆಯಿತು, ಅದು ಕೂಡ ವಿಲ್ಸನ್ ಗಾರ್ಡನ್ ನಾಗಾನ ಜೊತೆ ರಿಲೀಸ್ ಆಯಿತು. ಆ ನಂತರ ಸತ್ಯ ಎನ್ನುವಾತನಿಗೆ ಫೋನ್ ಮಾಡಿ ಮಾತಾಡ್ತಾನೆ. ದೊಡ್ಡ ಮಟ್ಟದಲ್ಲಿ ಸಂಚಲನ ಉಂಟು ಮಾಡಿತು. ಇದು ಏನಾಗತ್ತೆ ಅಂತಂದರೆ, ಈ ಥರ ಒಬ್ಬ ಸಜಾಬಂದಿ ಕೈದಿ, ಕುಳ್ಳಸೀನ, ನಾಗ, ದರ್ಶನ್, ಆಮೇಲೆ ವಿಲ್ಸನ್ ಗಾರ್ಡನ್ ನಾಗ, ಇವರೆಲ್ಲ ಈ ರೀತಿ ರಾಜಾರೋಷವಾಗಿ ಟೀಪಾಯಿ ಹಾಕ್ಕೊಂಡು ಟೀ ಕುಡ್ಕೊಂಡು ಇದ್ದರೆ, ಹಾಗಂತ ಅಲ್ಲಿ ಸಿಗರೆಟ್ ಸೇದಲ್ವಾ, ಬೀಡಿ ಸೇದಲ್ವಾ ಅಂತ ನೀವು ಕೇಳ್ತೀರಿ. ಸೇದ್ತಾರೆ, ಕದ್ದು ಮುಚ್ಚಿ ಸೇದ್ತಾರೆ. ಈ ಥರ ರಾಜಾರೋಷವಾಗಿ ಅಲ್ಲ. ಯಾಕೆ ಇದು ಇಶ್ಯೂ ಆಗತ್ತೆ ಅಂತಂದರೆ, ದರ್ಶನ್ ಅಂತ ಸ್ಟಾರ್ಗಳನ್ನು ಒಂದು ಕೊಲೆ ಆರೋಪದಲ್ಲಿ ಒಳಗೋಗಿದ್ದಾಗ ನೀವು ಇಂಥ ಐಷಾರಾಮಿ ಜೀವನವನ್ನು ಜೈಲೊಳಗೆ ನೀವು ಕೊಡ್ತೀರಿ ಅಂತ ಹೇಳುವಾಗ, ಮತ್ತು ಒಳಗಿದ್ರೇನು ಹೊರಗಿದ್ರೇನು ಮತ್ತು ನೀವು ಸಮಾಜಕ್ಕೇನು ಸಂದೇಶ ಕೊಡ್ತೀರಿ? ಕಾನೂನೆಲ್ಲ ಒಂದೇ, ಕೇಳಲ್ವ ನಾಳೆ? ಆ ಕಾರಣಕ್ಕಾಗಿ ಆಗ್ತಾರೆ. ಯಾರೋ ಮೂರನೇ ವ್ಯಕ್ತಿಗೆ ಹಿಂಗಾಯ್ತಂತೆ, ಮತ್ತೊಂದು ಆಯ್ತಂತೆ. ಈಗ ಶಶಿಕಲಾ ವಿಚಾರಕ್ಕೂ ಬಂದಾಗಲೂ ಕೂಡ ಕರ್ನಾಟಕದವರಿಗೆ ಅದೊಂದು ಸುದ್ದಿ ಆಯಿತು ಬಿಟ್ಟರೆ ಅದ್ರ ಜೊತೆ ದೊಡ್ಡ ಎಫೆಕ್ಷನ್ ಏನು ಇರಲಿಲ್ಲ. ಹಿಂಗೆಲ್ಲ ಕೊಡ್ತಾರಂತ. ಡಿ ರೂಪ ಅವರು ಅದರ ಬಗ್ಗೆ ಕಂಪ್ಲೇಂಟ್ ಮಾಡಿದಾಗ ಅದು ರಾಷ್ಟ್ರ ಮಟ್ಟದ ಸುದ್ದಿ ಆಯಿತು. ಯಾಕಂದರೆ ಅಲ್ಲೂ ಕೂಡ ಕಾನೂನು ಪಾಲನೆ ಆಗಲೇಬೇಕಾಗತ್ತೆ. ಆ ಸಂದರ್ಭದಲ್ಲಿ ಜೈಲಾಧಿಕಾರಿಗಳ ಸಸ್ಪೆಂಡ್ ಆಯಿತು. 2 ಕೋಟಿ ರೂಪಾಯಿ ತಗೊಂಡಿದ್ರು ಅಂತ ಆಯಿತು. ಇದೀಗ ಸೆಂಟ್ರಲ್ ಜೈಲಿನಲ್ಲಿ ಪೊರ್ಕಿ ಸಾಮ್ರಾಜ್ಯಕ್ಕೆ ರಾಜ್ಯ ಸರ್ಕಾರ ಬೆಚ್ಚಿ ಬಿದ್ದಿದೆ. ಕಾಟೇರನನ್ನು ಹಿಳ್ಳಲಗ ಜೈಲಿಗೆ ಶಿಫ್ಟ್ ಮಾಡುವಂತೆ CM ಸಿದ್ದರಾಮಯ್ಯ ಖಡಕ್ ವಾರ್ನಿಂಗ್ ಕೊಟ್ಟಿದ್ದರು. ಆದರೆ CMಗೆ ಮತ್ತು ಹೋಮ್ ಮಿನಿಸ್ಟ್ರಿಗೆ ದರ್ಶನ್ ಪರ ಇರುವಂಥ ಕೆಲ ಸಚಿವರು, ನೋಡಿ, ಪರ ಇರಬಾರ್ದು ಅಂತೇನಿಲ್ಲ, ಆದರೆ ಒಂದು ಆರೋಪ ಮಾಡಿದಾಗ ನೀವು ಹೆಂಗೆ ನಿಂತ್ಕೊಂಡ್ಬಿಡ್ತೀರಿ? ಕೆಲ ಸಚಿವರು, ಶಾಸಕರು ಬ್ಯಾಟ್ ಬೀಸ್ತಿರೋದು ಗೃಹ ಇಲಾಖೆ ಅಡಕತ್ತೆರೆಯಲ್ಲಿ ಸಿಲುಕಿದೆ. ಪರಮೇಶ್ವರ್ ಅವರಿಗೆ 4 ಸಚಿವರು ಮತ್ತು ಒಬ್ಬರು ಶಾಸಕರು ತೀವ್ರ ಒತ್ತಡ ಹೇರಿದಾಗ ಅವರು ಕೂಡ ಹೇಳಿರ್ತಾರೆ ಪೊಲೀಸ್ ಅಧಿಕಾರಿಗಳಿಗೆ, ಕೋರ್ಟ್ಗೆ ಹಾಕ್ರಿ ಹೇಳಿರ್ತಾರೆ. CM ಜೊತೆ ಮಾತಾಡಿದರು, ಕೋರ್ಟ್ಗೆ ಹಾಕಿದ್ದಾರೆ. ಕೋರ್ಟ್ಗೆ ಆದ ನಂತರ ಏನಾಯಿತು ಬನ್ನಿ, ಅದರ ವರದಿ ನಿಮ್ಮ ಮುಂದೆ. A1 ಆರೋಪಿ ದರ್ಶನ್ ಅಲಿಯಾಸ್ ಡಿ ಬಾಸ್. ದಮ್ ಮಾರೋ ದಮ್ ಸ್ಟಾರ್ ವಿರುದ್ಧ ಮತ್ತೆ ಕೇಸ್. ಸಮಾಜದಲ್ಲಿ ತಪ್ಪು ಮಾಡಿದವರು, ಕ್ರಿಮಿನಲ್ಗಳನ್ನ ಜೈಲಿಗೆ ಹಾಕೋದು ಶಿಕ್ಷೆ ಅನುಭವಿಸೋಕೆ. ಮಾಡಿದ ತಪ್ಪಿಗೆ ಪಶ್ಚಾತ್ತಾಪವಾಗಿ ಕೈದಿಗಳಿಗೆ ಮನ ಪರಿವರ್ತನೆ ಆಗುವ ಪುಣ್ಯ ಸ್ಥಾನವೇ ಜೈಲು.
ಆದ್ರೆ ಈ ಮಾತು ಕೇವಲ ಮಾತಿಗಷ್ಟೇ ಸೀಮಿತವಾಗಿದೆ. ಮನೆ ಊಟ ಸಿಗ್ತಿಲ್ಲ, ಜಿಮ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಕಟಕಟೆ ಮೆಟ್ಟಿಲು ಹತ್ತಿದ ಕಾಟೇರ ಈಗಲೂ ಗಡವನ್ ತರಾನೇ ಇದ್ದಾನೆ. ರೌಡಿಗಳ ಜೊತೆ ಬಿಂದಾಸ್ ಲೈಫ್ ಲೀಡ್ ಮಾಡ್ತಾ ಟೀ ಕುಡಿಯುತ್ತಾ ಸಿಗರೇಟ್ ಸೇದುತ್ತಾ ಹರಟೆ ಹೊಡೆಯುತ್ತಿದ್ದಾನೆ ನಟ ದರ್ಶನ್. ಅಷ್ಟೇ ಅಲ್ಲ, ರೌಡಿ ಶೀಟರ್ ಮಗನ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಿದ್ದ. ರಿಪಬ್ಲಿಕ್ ಕನ್ನಡ ಸತತ ವರದಿಯಿಂದ ಎಚ್ಚೆತ್ತ ಸರ್ಕಾರ ಹಾಗೂ ಇಲಾಖೆ ಆ 3 ಘಟನೆಗೆ 3 FIR ದಾಖಲಿಸಿದೆ. ಕಾರಾಗೃಹದ ಆಕ್ಟ್ ಅಡಿ ಅಂಡರ್ ಸೆಕ್ಷನ್ 42 FIR ದಾಖಲಾಗಿದ್ದು, ದರ್ಶನ್ A1 ಆಗಿದ್ರೆ ನಾಗರಾಜ್ A2, ವಿಲ್ಸನ್ ಗಾರ್ಡನ್ ನಾಗ A3, ಕುಳ್ಳಾ ಸೀನಾ A4 ಆಗಿದ್ದಾರೆ. ವಿಡಿಯೋ ಕಾಲ್ ಮಾಡಿದ ಕೇಸ್ನಲ್ಲೂ ದರ್ಶನ್ A1 ಆಗಿದ್ದಾರೆ, ಧರ್ಮ A2, ಸತ್ಯ A3 ಆಗಿದ್ದಾರೆ. 3ನೇ FIR ನಲ್ಲಿ ಜೈಲು ಅಧಿಕಾರಿಗಳಾದ ಸುದರ್ಶನ್ KS, ಮುಜೀಬ್, ಪರಮೇಶ್ ನಾಯಕ್, KB ರಾಯಮನೆ ಹೆಸರಿದೆ. ದರ್ಶನ್ ರೀತಿ ಪ್ರಜ್ವಲ್ಗೂ ಸಕಲ ಸೌಲಭ್ಯ. ಸೆಂಟ್ರಲ್ ಜೈಲಿನಲ್ಲಿ ಪ್ರಜ್ವಲ್ಗೂ ರಾಯಲ್ ಟ್ರೀಟ್ಮೆಂಟ್ ಸಿಗ್ತಿದೆ ಎಂಬ ಆರೋಪವಿದೆ. ಆದರೆ ಜೈಲಿನಲ್ಲಿ ಎಲ್ಲಾ ವ್ಯವಸ್ಥೆಯನ್ನ ಪರಿಶೀಲನೆ ಮಾಡುತ್ತೀವಿ ಎಂದು ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಘಟನೆ ನಡೆದ ಮೇಲೆ ಇಡೀ ಅಲ್ಲಿ ಏನು ಪ್ರಿಸನ್ನಲ್ಲಿ ಏನೆಲ್ಲ ನಡೀತಾ ಇದೆ, ದರ್ಶನ್ ಅವರು ವಿಚಾರ ಒಂದೇ ಅಲ್ಲ, ಬೇರೆ ಎಲ್ಲ ವ್ಯವಸ್ಥೆಯನ್ನು ಕೂಡ ರಿವ್ಯೂ ಮಾಡ್ತೇವೆ. ಯಾರಿಗೇನು ಶಿಕ್ಷೆ ಆಗಬೇಕು, ಯಾರಿಗೇನು ನ್ಯಾಯ ಸಿಗಬೇಕು, ಅದನ್ನು ನ್ಯಾಯಯುತವಾಗಿ ವಿದಿನ್ ದಿ ಫ್ರೇಮ್ವರ್ಕ್ ಆಫ್ ದಿ ಲಾ ಮಾಡ್ತೀವಿ. ನಾವು ಪೊಲಿಟಿಕಲ್ ಅಡ್ವಾಂಟೇಜ್ ತಗೊಳ್ಳೋವಂಥ ಅಗತ್ಯ ಇದರಲ್ಲಿಲ್ಲ. ವಿಡಿಯೋ ಕಾಲ್ನಲ್ಲಿ ದರ್ಶನ್ ಜೊತೆ ಮಾತಾಡಿದ್ದ ಸತ್ಯವನ್ನ ಪರಪ್ಪನಗ್ರಹಾರ ಪೊಲೀಸರು ವಶಕ್ಕೆ ಪಡೆದರು. ಹುಳಿಮಾವು ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ವಿಚಾರಣೆಯು ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ವೇದಿಕೆ. ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.